ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಅಂಜಿ ಬ್ರೋ ಉಮಾ. ಇವತ್ತು ನಾವು ಸ್ಯಾಂಡ್ವಿಚ್ ಯಾವ ಥರ ಮಾಡೋದಂತ ನೋಡೋಣ. ಯಾವ ಥರ ಮಾಡೋದಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಐಟಮ್ ಏನಂತ ತೊಗೋಬೇಕಂದ್ರೆ ಆಲೂ ಮಸಾಲ ವೆಜ್ ಸ್ಯಾಂಡ್ವಿಚ್, ಈರುಳ್ಳಿ ಮತ್ತು ಚಿಕ್ಕದಾಗಿ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮೆಟೊ ಇಲ್ಲಿ ಟೊಮೆಟೊ ಸ್ಲೈಸ್ ಹೊಡೆದಿದ್ದೀನಿ, ಮತ್ತು ಕುಕ್ಕುಂಬರು ಮತ್ತು ಬಟರ್ ಮತ್ತು ಇದು ಏನದು ಪುದೀನ ಚಟ್ನಿ, ಆಲೂ. ಫಸ್ಟ್ ಇವಾಗ ಆನ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಫಸ್ಟ್ ಈರುಳ್ಳಿ ಉದ್ದುದ್ದ ಹೆಚ್ಚಿರೋದು ಇದನ್ನು ಲೈಟ್ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಇದು ಆನಿಯನ್ ಅಷ್ಟೇ. ಆನಿಯನು, ಅರಿಶಿನ ಮತ್ತು ಉಪ್ಪು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡು ಇದು ತೆಗೆದಿಟ್ಕೊಂಡ್ಬಿಡೋಣ. ಮತ್ತು ಇದೇ ಕಡೆಯಲ್ಲಿ ಈಗ ಆಲೂ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಆಯಿಲ್ ಹಾಕೋಣ. ಇದಕ್ಕೆ ಮತ್ತೆ ಆನಿಯನ್ ಟೊಮೆಟೊ ಹಾಕೊಂಡು ಮಸಾಲ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ಬೆಳಕಾಗಿಲ್ಲ ಇದಕ್ಕೆ ಅಷ್ಟೇ. ಆನಿಯನ್ ಹಾಕೊಳ್ಳೋಣ ಈಗ ಇದಕ್ಕೆ. ಇದಕ್ಕೆ ಟೊಮೆಟೊ ಹಾಕೋಣ, ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡಿದ್ದೀವಿ. ಚಿಲ್ಲಿ ಪೌಡರ್ ಸ್ವಲ್ಪ, ಮತ್ತು ಅರಿಶಿನ ಸ್ವಲ್ಪ ಉಪ್ಪು, ಅದಕ್ಕೆ ಸ್ವಲ್ಪ ಇಟ್ಕೊಂಡು ಮಸಾಲ, ಗರಂ ಮಸಾಲ ಸ್ವಲ್ಪ, ಇದಕ್ಕೆ ಆಲೂಗಡ್ಡೆ ಸೇರ್ಕೊಳ್ಳೋಣ. ಸ್ವಲ್ಪ ಪುದೀನ ಚಟ್ನಿ ಹಾಕೋಣ, ಚೆನ್ನಾಗಿರುತ್ತೆ. ಇದೇ ಬೌಲಲ್ಲಿ ತಗೊಂಡ್ಬಿಡೋಣ. ಆಲೂ ಮಸಾಲ ರೆಡಿ ಆಯ್ತು ನೋಡಿ. ಇದಕ್ಕೊಂದು ತವಾ ಇಟ್ಕೊಂಡು ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಂಡು, ಬ್ರೆಡ್ ಸ್ಯಾಂಡ್ವಿಚ್ಗೆ ಮಸಾಲ ಈ ಥರ. ಇವಾಗ ಬ್ರೆಡ್ 3 ಬ್ರೆಡ್ ತಗೊಳ್ಳೋದು. ಇದಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ, ಪುದೀನ ಚಟ್ನಿ ಮತ್ತು ಬಟರು, ಬೆಣ್ಣೆ ಪೇಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅಪ್ಲೈ ಮಾಡಬೇಕು. ಚೆನ್ನಾಗಿ ಅಪ್ಲೈ ಮಾಡಿ, ಇದಕ್ಕೊಂದು ಅಪ್ಲೈ ಮಾಡಿ ಚಟ್ನಿ. ಪುದೀನ ಚಟ್ನಿಗೆ ಏನು ಹಾಕಿಲ್ಲ, ಮೆಣಸಿನ್ಕಾಯಿ ಮತ್ತು ಪುದೀನ, ಸ್ವಲ್ಪ ಉಪ್ಪು, ಈ ಥರ ರೆಡಿ ಮಾಡ್ಕೊಂಡು ಇದಕ್ಕೆ ಟೊಮೆಟೊ ಹಾಕೊಳ್ಳೋದು. 4 ಟೊಮೆಟೊ ಇಟ್ಬಿಡೋಣ. ಇದಕ್ಕೆ ಒಂದು ಈ ಕಡೆ ಒಂದು ಈ ಥರ 4 ಟೊಮೆಟೊ. ಇದಕ್ಕೆ ಒಂದು 4 ಸೌತೆಕಾಯಿ ಇಟ್ಬಿಡೋದು. ಇಟ್ಟು ಒಂದು ಮಸಾಲ ಹಾಕೋಬೋದು ಇದಕ್ಕೆ. ಇದು ಫಸ್ಟು ಈರುಳ್ಳಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾವಲ್ಲ, ಅದು ಒಂದ್ರಲ್ಲಿ ಹಾಕೊಳ್ಬೇಕು. ಮತ್ತು ಇದಕ್ಕೆ ಆಲೂ ಮಸಾಲ, ಒಂದರಲ್ಲಿ ಆಲೂ ಮಸಾಲ ಈ ಥರ ಸ್ಪ್ರೆಡ್ ಮಾಡಿ
ಇದ್ರ ಮೇಲೆ ಮುಚ್ಚಿಬಿಡೋದು, ಮತ್ತೆ ಒಂದ್ರ ಮೇಲೆ ಒಂದು ಇಟ್ಬಿಡೋದು. ಈಗ ಮತ್ತೆ ಇದಕ್ಕೆ ಬಟರ್ ಹಚ್ಬೇಕು. ಕೆಳ ಹಚ್ಚಿ ಗ್ರಿಲ್ ಮಿಷಿನ್ ಇಲ್ಲ, ಟ್ರೈ ಮಾಡ್ತಾರೆ, ಚೆನ್ನಾಗಿರುತ್ತೆ ನೋಡಿ. ಪಲ್ಟಿ ಮಾಡಿ ಹೋಗಿ ನೆಕ್ಸ್ಟ್ ಪಲ್ಟಿ ಸಿಮ್ಮಲ್ಲಿ ಇಡಿ ಬಳಿಗೆ, ಜಾಸ್ತಿ ವಿಷಯ ಬರುತ್ತೆ, ಹೊತ್ತು ಸುಟ್ಟೋಗ್ತೈತಿ. ಚೆನ್ನಾಗಿದೆ, ಈ ಕಲರ್ ಕರೆಕ್ಟ್ ಇದೆ ತಿನ್ನಕ್ಕೆ. ಸ್ವಲ್ಪ ನೀವು ಪ್ರೆಸ್ ಮಾಡೋದು, ಪ್ರೆಸ್ ಮಾಡಿ ನೀವು ಯಾವ ಗ್ರಿಲ್ ಮಿಷಿನ್ ಇಟ್ಟು ಚೆನ್ನಾಗಿರೋದು. ಆಯ್ತು, ಕಟ್ ಮಾಡೋಣ. ಸರಿಯಾಗಿರುತ್ತೆ ನೋಡಿ. ವೆಜ್ ಗ್ರಿಲ್ ಸ್ಯಾಂಡ್ವಿಚ್, ಆಲೂ ಮಸಾಲ ವೆಜ್ ಗ್ರಿಲ್ ಈ ಥರ ಕಟ್ ಮಾಡಿ. ಸೂಪರ್. ಪ್ಲೇಟಲ್ಲಿ ಹಾಕೊಂಡು ಟೇಸ್ಟ್ ಮಾಡಿಬಿಡೋಣ ಬೇಗ. ಫ್ರೆಂಡ್ಸ್ ನೋಡಿ, ಆಲೂ ಮಸಾಲ ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಯಾವ ಥರ ರೆಡಿ ಮಾಡಿದೆ. ಈ ಥರ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಏನೇನು ಮಾಡಿದ್ದಾರೆ ನೋಡಿದ್ರಲ್ಲ, ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ಸಖತ್ತಾಗಿದೆ. ಓಕೆ ಫ್ರೆಂಡ್, ಸ್ಯಾಂಡ್ವಿಚ್ ವೆಜ್ ಆಲೂ ಮಸಾಲ ಸ್ಯಾಂಡ್ವಿಚ್ ಈ ಥರ ಮಾಡೋದು ನೀವು ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.